ನೀವು 6 ಗಂಟೆಗಳ ಕಾಲ ನಿದ್ದೆ ಮಾಡ್ತಿದ್ರು ಕೂಡ ಒಳ್ಳೆ ನಿದ್ರೆನ 60-70 ಇಯರ್ಸ್ ಆದ್ಮೇಲೆ ಈ ಮರವಿನ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ರೋಗ. ನೀವು ಎಷ್ಟೊಂದು ವಿಡಿಯೋಸ್ ಅಲ್ಲಿ ನೋಡಿರ್ಬೋದು, ಅಕ್ಕಪಕ್ಕದಲ್ಲಿರೋ ರಿಲೇಟಿವ್ಸ್ನೇ ಅವರು ರೆಕಗ್ನೈಸ್ ಮಾಡೋದಕ್ಕಾಗಲ್ಲ, ಡಿಮೆನ್ಷಿಯಾ ಅಂತ. ಸೊ ಇದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಕೂಡ ಆಲ್ಮೋಸ್ಟ್ 8-9 ವರ್ಷಗಳ ಕಾಲ ಅವ್ರಿಗೆ ಈ ಕಾಯಿಲೆ ಬಂದಿದೆ, ಡಿಮೆನ್ಷಿಯಾ. ಎಷ್ಟೊಂದು ಜನಕ್ಕೆ ಬಂದಿದೆ ಇದು. ಇನ್ನೊಂದು ಹೈಪರ್ ಟೆನ್ಷನ್ ಇವತ್ತು ಯಾಕೆ ಯಂಗರ್ ಜನರೇಷನ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಎಲ್ಲ 6 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನಾವು ಮಿನಿಮಮ್ ಎಷ್ಟು ಮಾಡಬೇಕು ಅಂದರೆ 7-8 ಗಂಟೆಗಳ ಕಾಲ ಒಳ್ಳೆ ನಿದ್ರೆಯನ್ನು ಮಾಡಬೇಕು. ಯಾಕೆ ಈ ನಿದ್ರೆ ಮುಖ್ಯ? ಇದು ಸುಮ್ಮನೆ ದೇಹಕ್ಕೆ ರೆಸ್ಟ್ ಕೊಡೋದು ಅಷ್ಟೇ ಅಲ್ಲ. ನಾವು ನಿದ್ರೆ ಮಾಡಿದಾಗ ನಮ್ಮ ದೇಹದಲ್ಲಿರೋ ಎಲ್ಲ ಸೆಲ್ಗಳು ರೀಜುಮಿನೇಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಮ್ಮ ದಿನದಲ್ಲಿ ನಡೆದಿರುವಂಥ ಎಷ್ಟೊಂದು ಇನ್ಸಿಡೆಂಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ನಮ್ಮ ಮೆಮೊರಿ ಇರುತ್ತಲ್ಲ ಅದು ಕನ್ಸಾಲಿಡೇಟ್ ಮಾಡುತ್ತೆ. ಯಾವ ಮೆಮೊರೀಸ್ನ ಇಟ್ಕೋಬೇಕು, ಯಾವ ಮೆಮೊರೀಸ್ನ ತೆಗೆದಾಕ್ಬೇಕು ಅಂತೆಲ್ಲ. ಅದಕ್ಕೆ ನಿಮ್ಗೆ ಕೆಲವು ಸಲ ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಡ್ರೀಮ್ಸ್ ಬಿಡ್ತಿರುತ್ತಲ್ಲ, ಅದರ ಅರ್ಥ ಏನು? ನಮ್ಮ ದೇಹ ಎಷ್ಟು ಇಂಟೆಲಿಜೆಂಟ್ ಅಂದರೆ ಯಾವ ಮೆಮೊರೀಸ್ನ ಇಟ್ಕೊಂಡು ನಿಮ್ಗೆ ಮುಂದೆ ಒಂದಿನ ಹೆಲ್ಪ್ ಆಗುತ್ತೆ ಅದು, ಆ ಥರ ಸಿಚುವೇಶನ್ ಬಂದಾಗ. ಸೊ ಈ ಥರ ಎಲ್ಲ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ ಅದು. ನಾವು ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗ, ಅದು ಕನ್ಸಾಲಿಡೇಷನ್ ಆಗದೇ ಇದ್ದಾಗ ಅದು ಮುಂದೆ ಒಂದಿನ ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಈ ನಿದ್ರೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ರೆಸ್ಟ್ ಸಿಗೋದಷ್ಟೇ ಅಲ್ಲ, ಎಲ್ಲ ಅಂಗಾಂಗಗಳು, ಎಲ್ಲ ನಮ್ಮದು ಏನೇನು ಆರ್ಗನ್ಸ್ ಇರುತ್ತೆ ಅದೆಲ್ಲ ಹೀಲ್ ಆಗುತ್ತೆ, ಮೆಮೊರಿ ಕನ್ಸಾಲಿಡೇಷನ್ ಕೂಡ ಆಗುತ್ತೆ.